ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಕೃಷ್ಣ ಮುಖ್ಯ ಪ್ರಾಣನ ಸನ್ನಿಧಾನದಲ್ಲಿ ಬ್ರಹ್ಮಾಂಡ ಪುರಾಣವನ್ನು ಕುರಿತು ಕೆಲವು ದಿನಗಳ ಕಾಲ ಯಥಾಮತಿಯಾಗಿ ಅಲ್ಲಿರುವ ವಿಷಯಗಳನ್ನು ಸಂಗ್ರಹಿಸಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಪುರಾಣದ ಪ್ರವಚನ ನಿರ್ವಿಘ್ನವಾಗಿ ಸಾಗಲಿ ಅಂತ ವಿಘ್ನೇಶ್ವರನ ಅಂತರ್ಯಾಮಿ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಭರ ರೂಪಿ ಭಗವಂತನನ್ನು ನಮಸ್ಕರಿಸ್ತಾ ಬ್ರಹ್ಮಾಂಡ ಪುರಾಣದ ಒಳಗೆ ಪ್ರವೇಶ ಮಾಡುವ ಮುನ್ನ ಪುರಾಣದ ಬಗ್ಗೆ ಒಂದು 4 ಮಾತನ್ನು ತಿಳಿಸೋ ಪ್ರಯತ್ನ ಮಾಡ್ತೇನೆ. ದ್ವಾಪರದ ಅಂತ್ಯದಲ್ಲಿ ನಾರಾಯಣ ವೇದವ್ಯಾಸನಾಗಿ ಅವತಾರ ಮಾಡಿದ. ಉದ್ದೇಶ ಧರ್ಮಜ್ಞಾನ ಸಜ್ಜನರಿಗೆ ಸಿಗಲಿ ಅಂತ ಅನ್ನೋದು. ಧರ್ಮಜ್ಞಾನ ಲೋಪ ಆಯಿತು ಅಂದರೆ ಅಜ್ಞಾನದ ಕತ್ತಲಲ್ಲಿ ಮನುಷ್ಯ ಅಂಧಂತಮಸ್ಸಿಗೆ ಹೋಗುವ ಅವಕಾಶ ಹೆಚ್ಚಿದೆ. ಹಾಗಾಗಿ ವ್ಯಾಸರು ಧರ್ಮಜ್ಞಾನಕ್ಕೋಸ್ಕರವಾಗಿಯೇ ಅವತಾರ ಮಾಡಿ ವಾಂಗ್ಮಯ ಪ್ರಪಂಚವನ್ನು ಸಜ್ಜನರಿಗೋಸ್ಕರ ಅಂತ ನೀಡ್ತಾನೆ. ಇದನ್ನು ಹಿರಿಯರು ನಮಗೆ ಅನುಸಂಧಾನ ಮಾಡಿ ಕೊಡುವಾಗ ಅವರು ಜ್ಞಾನಕ್ಕಾಗಿ ಅವತರಿಸಿದರು ಅಂತ ಹೇಳೋ ಪರಿ ಹೀಗಿದೆ. ಇತಯೇವ ಪುರಾಣ ಗೌರಗೌ ಸಮಹಾಭಾರತ ಪಾರಿಜಾತಕೆ ಸತಿ ಜಾತವತಿ ವ್ಯಜಾಯತ ಪ್ರವರಂ ಸೂತ್ರಗಣಾಮೃತಂ ಸ್ವಯಂ ನಿರವಗ್ರಹಮುರ್ವನುಗ್ರಹಂ ವಿದಧತ್ ಪಾಂಡು ಸುತಾದಿ ಸಜ್ಜನೇ. ಭಗವಂತ ಸಜ್ಜನರನ್ನು ಅನುಗ್ರಹಿಸಬೇಕು, ಸಜ್ಜನರ ದಾರಿ ತಪ್ಪಬಾರ್ದು, ಅವರು ಅಜ್ಞಾನದ ಕತ್ತಲೆಯಿಂದ ಮೂರ್ಛೆ ಹೋಗಬಾರ್ದು, ಇದೊಂದೇ ಕಳಕಳಿ ಅವನಿಗೆ. ಹಾಗಾಗಿ ಅವನು ಭೂಮಿಯ ಮೇಲೆ ತಾನು ಹಾಲಿನ ಸಮುದ್ರದಲ್ಲಿ ಮಲಗಿದವನಾದರೂ ಮೇಲಿಂದ ಮೇಲೆ ಅವತಾರ ಮಾಡಿ ಬರ್ತಿರ್ತಾನೆ. ಅದರಲ್ಲಿ ವೇದವ್ಯಾಸ ಅವತಾರ ಅಂತೂ ಜ್ಞಾನಕ್ಕಾಗಿಯೇ ಮೀಸಲಿಟ್ಟಂಥ ಅವತಾರ. ಅವತರಿಸಿ ಬಂದು ತನ್ನ ಹೃದಯ ಕಡಲನ್ನು ಮಥನ ಮಾಡಿದಂತೆ. ವ್ಯಾಸರ ಹೃದಯ ಕಡಲಿದ್ದಂತಿದೆ, ಸಜ್ಜನರ ಮೇಲಿರುವ ಕರುಣೆ ಮಂದರದಂತಿದೆ. ಮಥಿಸಿದಾಗ ಕ್ಷೀರಸಾಗರದಿಂದ ಜನ್ಮ ತಳೆದದ್ದು ಹೇಗೆ ಮಹಾಲಕ್ಷ್ಮಿಯೋ ಹಾಗೆ ವ್ಯಾಸರ ಹೃದಯ ಕಡಲನ್ನು ಮಥಿಸಿದಾಗ ಮಹಾಲಕ್ಷ್ಮಿಯಂತೆ ವೇದಗಳು ಜನ್ಮ ತಳೆದ್ವಂತೆ. ವೇದಗಳೆಲ್ಲ ಮಹಾಲಕ್ಷ್ಮಿ ಅಂತ ಭಾವಿಸಬೇಕು. ಮಹಾಭಾರತ ಅದು ಪಾರಿಜಾತ ಅಂತ ತಿಳಿಬೇಕು. ಕ್ಷೀರಸಾಗರ ಮಥಿಸಿದಾಗಲ್ವೇ ಬಂದದ್ದು ಪಾರಿಜಾತ. ಹಾಗೆ ಮಹಾಭಾರತ ಅದು ಪಾರಿಜಾತ, ವ್ಯಾಸರ ಹೃದಯ ಕಡಲಿನಿಂದ ಹೊರಗೆ ಬಂದದ್ದು. ಅದರಂತೆ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ ವೇದಾರ್ಥ ನಿರ್ಣಯ ಮಾಡಲಿಕ್ಕೆ. ಅದು ವ್ಯಾಸರ ಹೃದಯ ಕಡಲಿನಿಂದಲೇ ಬಂದದ್ದು. ಅವುಗಳನ್ನು ಅಮೃತ ಅಂತ ಭಾವಿಸಬೇಕು. ಅದು ನಿಜವಾದ ಅಮೃತ. ಈ ಅಮೃತಕ್ಕಿಂತ ಆ ಅಮೃತ ಶ್ರೇಷ್ಠ. ವೇದಗಳ ಅರ್ಥ ನಿರ್ಣಯ ಮಾಡಿ ಸಜ್ಜನರಿಗೆ ಅನುಗ್ರಹಿಸ್ತಾ ಇದ್ದಾವೆ. 564 ಬ್ರಹ್ಮಸೂತ್ರಗಳು ಅಮೃತ ಅಂತ ಭಾವಿಸಬೇಕು. ಹಾಗೆ ಮತ್ತೆ ಮಥಿಸಿದಾಗ ಬಂದದ್ದು ಚಂದ್ರ ಅಂತ ಕೇಳ್ತೇವೆ. ಅಮೃತ ಬ್ರಹ್ಮಸೂತ್ರಗಳು, ಮಹಾಭಾರತ ಪಾರಿಜಾತ, ವೇದಗಳೆಲ್ಲ ಮಹಾಲಕ್ಷ್ಮಿ, ಚಂದ್ರನೂ ಬಂದಿದ್ದಾನೆ. ಇಲ್ಲಿ ಚಂದ್ರ ಯಾರು ಅಂದರೆ ಪುರಾಣಗಳೇ ಚಂದ್ರ ಅಂತ ತಿಳಿಸ್ತಾರೆ. ಪುರಾಣ ಗೌರಗೌ ಸಮಹಾಭಾರತ ಪಾರಿಜಾತಕೆ. ಹಾಗಾಗಿ ಪುರಾಣ ವಿಹಾರದಲ್ಲಿ ನಾವು ಸಾಗ್ತಾ ಇದ್ದೇವೆ ಅಂದರೆ
ಪುರಾಣಗಳನ್ನು ಚಂದ್ರ ಅಂತ ಭಾವಿಸಿದ್ದಾರೆ. ಚಂದ್ರ ಹಗಲು ಹೊತ್ತಿಗಿಂತ ರಾತ್ರಿ ಹೊತ್ತು ಆನಂದ ನೀಡುತ್ತಾನೆ. ಸೂರ್ಯನ ಪರಿತಾಪದಿಂದ ಬೆಂದವರಿಗೆಲ್ಲ ತನ್ನ ಅಮೃತ ಕಿರಣಗಳಿಂದ ಅಮೃತ ಉಣಿಸಿ ಬೆಂದವರನ್ನು ತಣಿಸ್ತಾನೆ, ಆನಂದ ಪಡಿಸ್ತಾನೆ. ಇದು ಚಂದ್ರ ಮಾಡುವ ಕಾರ್ಯ. ಹಾಗೆ ಪುರಾಣ ಚಂದ್ರನು ಆ ಕಾರ್ಯವನ್ನು ಮಾಡ್ತಾನೆ. ನಾವು ನೀವುಗಳೆಲ್ಲ ಸಂಸಾರದ ತಾಪದಲ್ಲಿ ಬೆಂದು ಹೋಗಿದ್ದೇವೆ. ಎಷ್ಟು ಬೆಂದಿದ್ದೇವೆ ಅಂತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೀಗಾಗಲೇ ಬೆಂದಿದ್ದೇವೆ, ನೊಂದಿದ್ದೇವೆ. ಸಾಕಿನ್ನಿದು ಅಂತ ನೊಂದು ಹೋಗಿದ್ದೇವೆ. ಇದ್ರ ಬಗ್ಗೆ ಬೇಕಾಗಿದೆ ಒಂದು ಅಪೂರ್ವವಾದಂತಹ ಆನಂದ. ಅದರ ಕಿರಣಗಳು ಸೋಕಿದರೆ ನಾವು ಈ ನೊಂದಿದ್ರೂ ಕೂಡ ಸ್ವಲ್ಪ ಚೇತನ, ಮತ್ತೆ ಪುನಶ್ಚೇತನ, ಮತ್ತಷ್ಟು ಅರಳಿ ಎಲ್ಲೋ ಒಂದು ಕಡೆಯಿಂದ ಸ್ವಲ್ಪ ಸಾಗಲಿಕ್ಕೆ ಆಗ್ತದೆ ಮುಂದೆ ಮುಂದೆ. ಇದು ಚಂದ್ರನಿಂದ ಆಗುವ, ಬೆಂದವರಿಗೆ ಅಮೃತ ಕಿರಣ ಸೋಕಿದ್ರಿಂದ ಏನು ಆನಂದವಿದೆ, ಹಾಗೆ ಪುರಾಣ ಚಂದ್ರನಿಂದಲೂ ಈ ಕಾರ್ಯ ಆಗ್ತದೆ ಅಂತ ಚಿಂತನೆ ಮಾಡಬೇಕು. ಪುರಾಣ ಚಂದ್ರನನ್ನು ಎಷ್ಟು ಶ್ರವಣ ಮಾಡ್ತೇವೆ ಅಷ್ಟಷ್ಟು ಮಾನವ ತನ್ನದೇ ಆದಂತಹ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಒಂದು ಅಪೂರ್ವವಾದ ಮಾರ್ಗದರ್ಶನ ಸಿಗ್ತದೆ. ಪುರಾಣ ಚಂದ್ರನನ್ನು ಎಷ್ಟು ಶ್ರವಣ ಮಾಡ್ತೇವೆ, ಆ ಚಂದ್ರನ ಕಿರಣ ಎಷ್ಟು ಸೋಕ್ತದೆ, ಅಷ್ಟವನಿಗೆ ಪೌಷ್ಟಿಕತೆ ಹೆಚ್ಚಾಗ್ತದೆ. ಔಷಧಿಗಳೆಲ್ಲ ಚಂದ್ರನಿಂದಲೇ ಪುಷ್ಟಿ ಪಡೆಯೋದು ಅಂತ ವೇದದಲ್ಲಿ ಹೇಳಿದ್ದಾರೆ. ಔಷಧಯ ಸಂವದಂತೆ ಅಂತ. ಹಾಗೆ ಪುರಾಣ ಚಂದ್ರರು ಕೂಡ ಬರೀ ಔಷಧಿ ವನಸ್ಪತಿಗಳನ್ನಷ್ಟೇ ಪುಷ್ಟೀಕರಿಸಲ್ಲ, ಯಾರು ಅದನ್ನು ಶ್ರವಣ ಮಾಡ್ತಾರೋ ಅವರನ್ನು ಚೆನ್ನಾಗಿ ಪುಷ್ಟೀಕರಿಸ್ತಾನೆ ಅಂತ ಚಿಂತನೆ ಮಾಡಲಿಕ್ಕೆ ಬರ್ತದೆ. ಅಲ್ಲೆಲ್ಲ ಔಷಧಿ ವನಸ್ಪತಿಗಳಿಗೆ ಪೌಷ್ಟಿಕತೆ ಅಂದರೆ ರೋಗ ಪರಿಹರಿಸಲಿಕ್ಕೆ ಬೇಕಾಗುವಂಥ ಶಕ್ತಿ ಅಲ್ಲಿ ಉಂಟು ಮಾಡ್ತಾನೆ. ಚಂದ್ರನಿಗೆ ರೋಗ ಪರಿಹರಿಸುವ ಶಕ್ತಿ ಇದೆ. ಬಹಳ ದೊಡ್ಡ ಅದ್ಭುತ ವ್ಯಕ್ತಿ ಆತ. ಅವನನ್ನು ಸುಮ್ಮನೆ ಹಾಗೆ ಮಾನವ, ಬಧಿರ, ಸಿಂಧು ಅಂತ ಕೆಲವು ನಾಮಗಳಿದ್ದಾವೆ. ಅವನ ನಾಮ ಹೇಳಿದರೆ ಸಾಕು, ನಮ್ಮ ರೋಗ ಹೋಗಿಬಿಡ್ತದಂತೆ. ಮಾನವ, ಬಧಿರ, ಬಧಿರ ಅಂತಲ್ಲ ಬದರ ಅಂತಿದೆ ಅಲ್ಲಿ, ಬಧಿರ ತಪ್ಪು, ಬದರ, ಸಿಂಧು ಅಂತ ಅವನ ನಾಮಗಳಂತ. ಮಾನವೋ ಬದರ ಸಿಂಧು ಅಂತ ಚಂದ್ರನ ನಾಮಗಳು. ಸುಮ್ಮನೆ ಬಾಯಲ್ಲಿ ಹೇಳಿದರೆ ರೋಗಗಳನ್ನು ಕಳೀತಾನೆ. ಚಂದ್ರ ಅಂಥ ಅದ್ಭುತ ವ್ಯಕ್ತಿ. ಅಮೃತ ಕಿರಣ, ಶಶಾಂಕ, ಅವನಿಗಿದೆಲ್ಲ ಹೆಸರು ಬರಲಿಕ್ಕೆ ನಾನಾ ಕಾರಣಗಳು. ಪುರಾಣ ಚಂದ್ರ ಅವನು ಹಾಗೇ ಇದ್ದಾನೆ. ಅವನನ್ನು ಸ್ಮರಣೆ ಮಾಡಿದರೆ, ಶ್ರವಣ ಮಾಡಿದರೆ ಪಾಪದ ರೋಗಗಳನ್ನು ಪರಿಹಾರ ಮಾಡ್ತಾನೆ. ಅನೇಕ ರೀತಿಯಿಂದ ಆರೋಗ್ಯವನ್ನು ಕೊಡ್ತಾನೆ. ಬೌದ್ಧಿಕವಾದ ಪೌಷ್ಟಿಕತೆಯನ್ನು ಉಂಟು ಮಾಡುತ್ತಾನೆ. ಹಾಗಾಗಿ ಪುರಾಣ ಚಂದ್ರನನ್ನು ಶ್ರವಣ ಮಾಡಲಿ ಅಂತ ಹಿರಿಯರು ಹಾಕಿಕೊಟ್ಟಂಥ ಪದ್ಧತಿ. ಅದರಲ್ಲಿ ಪುರಾಣಗಳ ಸಂಖ್ಯೆ ಪ್ರಸಿದ್ಧ 18. ಕೆಲವರ ದೃಷ್ಟಿಕೋನ ಈ 18ರ ಸಂಖ್ಯೆಯ ಬಗ್ಗೆ ಬೇರೆ ಬೇರೆ ರೀತಿ ಇದೆ. ಇನ್ನು ಕೆಲವರು ಸಾತ್ವಿಕ, ರಾಜಸ, ತಾಮಸ ಅನ್ನೋ ವಿಭಾಗದಲ್ಲಿಯೂ ಕೂಡ ಅದನ್ನು ತಿಳಿಸ್ತಾರೆ. ಅದಕ್ಕೂ ಮತ್ತು ಪುರಾಣ ವಾಕ್ಯವನ್ನೇ ಉದಾಹರಿಸಿ ಆ ವಿಭಾಗಗಳನ್ನು ಅನುಸಂಧಾನ ಮಾಡಿಸ್ತಾರೆ. ಅವರ ದೃಷ್ಟಿಕೋನದಲ್ಲಿ ಬ್ರಹ್ಮಾಂಡ ರಾಜಸ ಪುರಾಣದಲ್ಲಿ ಸೇರ್ತದೆ. ಈ ಬ್ರಹ್ಮಾಂಡ ಪುರಾಣವನ್ನು ಅಧ್ಯಯನದಲ್ಲಿ ತೊಡಗಿದರೆ ನಾವು ಅಧ್ಯಯನ ಮಾಡುವಾಗ ಇಲ್ಲಿ ಅನೇಕ ವಿಷಯಗಳು ನಮ್ಮ ಕಣ್ಣು ಮುಂದೆ ತೆರೆದಿಡುತ್ತದೆ. ಹೆಸರಿಗೆ ತಕ್ಕಂತೆ ಬ್ರಹ್ಮಾಂಡ ಅಂತ ಹೇಳಿದ್ದು ಸರಿನೇ. ಒಳಗಡೆ ಪ್ರವೇಶ ಮಾಡಿದಾಗ ಸುಮಾರು ವಿಷಯಗಳು ನಮ್ಮ ಮುಂದೆ ಹೊಸದಾಗಿ, ಪ್ರಾಯ ಇಷ್ಟು ದಿವಸ ನಾವು ಅದನ್ನು ಅಧ್ಯಯನ ಮಾಡದೇ ಇದ್ದದ್ರಿಂದ ಅದು ಹೊಸದು ಅಂತ ಅನಿಸಿರ್ಬೋದು. ಅಂತೂ ಹೊಸ ರೀತಿಯಿಂದ ತರಂಗಗಳ ಮೂಲಕ ನಮಗೆ ಅದು ಚಿಂತನೆಗಳನ್ನು ಕೊಡಿಸ್ತಾ ಬರ್ತದೆ. ಪ್ರಾರಂಭದಲ್ಲಿ ಪುರಾಣದ ಅವತರಣಿಕೆ,
ಹಾಗೂ ಕುರುಕ್ಷೇತ್ರದಲ್ಲಿ ಈ ಪುರಾಣವನ್ನು ಸೂತರು ಉಪನ್ಯಾಸ ಮಾಡಿದರು ಅಂತನ್ನೋ ಒಂದು ಪ್ರಸಂಗ. ಅಲ್ಲಿದ್ದಂಥ ಒಂದು ದೊಡ್ಡ ಸತ್ರದಲ್ಲಿ ಋಷಿಮುನಿಗಳೆಲ್ಲ ಲೋಮಹರ್ಷಣರನ್ನು ಪ್ರಶ್ನಿಸಿದ್ದಕ್ಕೆ ಈ ಪುರಾಣ ಪ್ರಸ್ತಾಪ ಆಯಿತು, ಇದು ಪುರಾಣ ಪ್ರವೃತ್ತಿಯಾಯಿತು ಅಂತ ತಿಳಿಸ್ತಾರೆ. ಈ ಪುರಾಣದಲ್ಲಿ ಪ್ರಮುಖವಾಗಿ ನಾವು ನೋಡಬಹುದಾದ ಸಂಗತಿ, ಇದನ್ನು ಹೇಳಿದವರು ಯಾರಿಗೆ ಅಂತ ಮೊದಲು ನೋಡಬೇಕು. ಇವತ್ತು ಯಾವುದನ್ನು ಯಾರಿಗೆ ಹೇಳ್ತಾರೆ ಅನ್ನೋದರಿಂದ ಅಲ್ಲಿ ಒಳಗಿರುವ ವಿಷಯ ಅಷ್ಟು ಅಥೆಂಟಿಕ್ ಅಂತ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಯಾರಿಗೋ ಹೇಳಿದ್ದಾರೆ ಅಂತಂದರೆ ಅದನ್ನು ಅಥೆಂಟಿಕ್ ಅಂತ ನಾವು ತಗೊಳ್ಬೇಕಾಗಿಲ್ಲ. ಯಾವಾಗ ಹೇಳಿದರು, ಯಾರಿಗೆ ಹೇಳಿದರು, ಯಾರಿಗೆ ಹೇಳಿದರು, ಈ ಮೂರೂ ಕೂಡ ಬಹಳ ಮುಖ್ಯವಾಗಿ ನಾವು ತಿಳಿಬೇಕು. ಇದನ್ನು ಹಿರಿಯರು ಹೇಳಿಕೊಟ್ರು. ವಕ್ತೃವಿನ ಪ್ರಸಕ್ತಿ, ಶ್ರೋತೃವಿನ ಪ್ರಸಕ್ತಿ ಹಾಗೂ ಪ್ರಸಂಗದ ಪ್ರಸಕ್ತಿ. ವಕ್ತೃವಿನ ಆನುಕೂಲ್ಯ, ಶ್ರೋತೃವಿನ ಆನುಕೂಲ್ಯ, ಪ್ರಸಂಗದ ಆನುಕೂಲ್ಯವನ್ನು ಗುರುತಿಸಬೇಕು, ತಿಳಿಬೇಕು. ಒಂದು ಮಾತು ಬರ್ತದೆ ಇಲ್ಲೇ ಪುರಾಣದ ಪ್ರಾರಂಭದಲ್ಲೇ, ಪುರಾಣಂ ಸಂಪ್ರವಕ್ಷ್ಯಾಮಿ ಯದುಕ್ತಂ ಮಾತರಿಶ್ವನ ಅಂತ ವಾಕ್ಯ. ಲೋಮಹರ್ಷಣರು ಪುರಾಣವನ್ನು ಹೇಳ್ತೇನೆ ನಿಮಗೆಲ್ಲ, ನನಗಿದು ಎಲ್ಲಿದ ಬಂತು ಅಂತ ಅವರು ತಿಳಿಸುವಾಗ ಮಾತರಿಶ್ವನ ಅಂತನ್ನೋ ಶಬ್ದವನ್ನು ಬಳಸ್ತಾರೆ. ಮಾತರಿಶ್ವ ಅಂತಂದರೆ ವಾಯು, ವೇದದಲ್ಲಿ ಪ್ರಸಿದ್ಧವಾದ ವಾಯುದೇವರ ನಾಮ. ಹಾಗಾಗಿ ಬ್ರಹ್ಮಾಂಡ ಪುರಾಣದ ಶ್ರೋತೃಗಳಾಗಿ ಸೂತರು ಒಂದರ್ಥದಲ್ಲಿ ವ್ಯಾಸರ ಮುಖದಿಂದ ಕೇಳಿದ್ದಾದರೆ, ಇದೇ ಪುರಾಣವನ್ನು ಮೊದಲು ಹೇಳಿದ್ದು ವಾಯುದೇವರು ಅಂತ ಪರಿಚಯ ಮಾಡಿಸ್ತದೆ. ಹಾಗಾಗಿ ವಾಯುಪ್ರೋಕ್ತ ಅಂತನ್ನೋ ಅರ್ಥದಲ್ಲಿ ಬ್ರಹ್ಮಾಂಡ ಪುರಾಣವನ್ನು ಚಿಂತನೆ ಮಾಡಬೇಕಂತ. ಇದು ಸಾಧಾರಣವಾದ ಪುರಾಣ ಅಲ್ಲ. ವಾಯುದೇವರ ಮಹಿಮೆಯೂ ಕೂಡ ಇದೇ ಪುರಾಣದಲ್ಲಿ ಮುಂದೊಂದು ಕಡೆ ಪ್ರಸ್ತಾಪ ಆಗ್ತದೆ, ಅದನ್ನು ನಾವು ನೋಡಲಿಕ್ಕಿದೆ. 4 ಪಾದಗಳಿಂದ ಒಳಗೊಂಡಿದೆ ಈ ಪುರಾಣ. ಪ್ರಕ್ರಿಯಾಪಾದ, ಅನುಷಂಗ ಪಾದ, ಉಪೋದ್ಘಾತ ಪಾದ, ಉಪಸಂಹಾರ ಪಾದ ಅಂತ 4 ಪಾದಗಳಿಂದ ಒಳಗೊಂಡಿರ್ತದೆ.